ಜಿ4 ವಾರ್ತೆಗಳಿಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು. ನವೆಂಬರ್ 9ರಂದು ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ ವಿಂಧ್ಯಗಿರಿ ಬೆಟ್ಟದ ಪಕ್ಕದ ಬೆಟ್ಟದಲ್ಲಿ 20ನೇ ಶತಮಾನದ ಪ್ರಥಮಾಚಾರ್ಯ ಚಾರಿತ್ರ ಚಕ್ರವರ್ತಿ ಆಚಾರ್ಯ ಶ್ರೀ 108ನೇ ಶಾಂತಿಸಾಗರ ಮಹಾರಾಜರ ಪ್ರತಿಮೆ ಪ್ರತಿಷ್ಠಾಪನಾ ಮಹೋತ್ಸವ. ಉಪರಾಷ್ಟ್ರಪತಿಗಳು ಸೇರಿದಂತೆ ಮಾಜಿ ಪ್ರಧಾನಿ ದೇವೇಗೌಡರು, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭಾಗಿ. ಮಾಹಿತಿ ನೀಡಿದ ಜೈನ ಮಠದ ಪೀಠಾಧಿಪತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ. ಶ್ರವಣಬೆಳಗೊಳಕ್ಕೆ ಉಪರಾಷ್ಟ್ರಪತಿಗಳು ಸೇರಿ ಕೇಂದ್ರ ಸಚಿವರು ಆಗಮಿಸಲಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಲತಾ ಕುಮಾರಿ ಭೇಟಿ. ಅಗತ್ಯ ಸಿದ್ಧತಾ ಕಾರ್ಯಗಳ ಪರಿಶೀಲನೆ, ವಹಿಸಬೇಕಾದ ಕ್ರಮ, ಮುನ್ನೆಚ್ಚರಿಕೆ ಕುರಿತು ಅಧಿಕಾರಿಗಳ ಸಭೆ ನಡೆಸಿ ಸಲಹೆ, ಸೂಚನೆ ಕೊಟ್ಟರು. ಹಾಗೂ ನವೆಂಬರ್ 8ರ ಶನಿವಾರದಂದು ತಾಲೂಕು ಆಡಳಿತದಿಂದ ಕನಕ ಜಯಂತಿ ಆಚರಣೆ. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ತಾಲೂಕಿನ 10 ಸಾಧಕರಿಗೆ ಸನ್ಮಾನ. ಕನಕದಾಸರ ಭಾವಚಿತ್ರದೊಂದಿಗೆ ಪಟ್ಟಣದಲ್ಲಿ ಮೆರವಣಿಗೆ. ಶೀಘ್ರ ಕನಕ ಭವನ ಪೂರ್ಣಗೊಳಿಸುವ ಭರವಸೆ ನೀಡಿದ ಶಾಸಕರು. ಇಪ್ಪತ್ತನೇ ಶತಮಾನದ ಪ್ರಥಮಾಚಾರ್ಯ ಚಾರಿತ್ರ ಚಕ್ರವರ್ತಿ ಆಚಾರ್ಯ ಶ್ರೀ 108ನೇ ಶಾಂತಿಸಾಗರ ಮಹಾರಾಜರ ಪ್ರತಿಮೆ ಪ್ರತಿಷ್ಠಾಪನಾ ಮಹೋತ್ಸವ ಮತ್ತು ಶ್ರೀ ಕ್ಷೇತ್ರದಲ್ಲಿ 4ನೇ ಬೆಟ್ಟದ ಪಾದನಾಮ ಅನಾವರಣ ಕಾರ್ಯಕ್ರಮ ಇದೇ ತಿಂಗಳ 9ರಂದು ಜರುಗಲಿದೆ ಎಂದು ಶ್ರೀ ಕ್ಷೇತ್ರದ ಪರಮಪೂಜ್ಯ ಜಗದ್ಗುರು ಸ್ವಸ್ತಿ ಶ್ರೀ ಚಾರುಕೀರ್ತಿ ಪಂಡಿತಾಚಾರ್ಯವರ್ಯ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ ತಿಳಿಸಿದರು. ಶ್ರವಣಬೆಳಗೊಳದಲ್ಲಿನ ಜೈನ ಮಠದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ ಪೂಜ್ಯರು, ಉತ್ತರ ಕರ್ನಾಟಕದ ಬೋಜಾ ಗ್ರಾಮದಲ್ಲಿ ಸಾತನೌಡರಾಗಿ 1872ರಲ್ಲಿ ಜನಿಸಿ ಧರ್ಮಚಿಂತನೆ, ರತ್ನಾತ್ರಯ, ಧರ್ಮಪಾಲನೆ ನಿರತಿಚಾರ ಪೂರ್ವಕವಾಗಿ ಪಾಲಿಸುತ್ತಾ ದೇವಶಾಸ್ತ್ರ ಗುರುಗಳಲ್ಲಿ ಅನುರಕ್ತಿ, ಪ್ರಾಣಿ ಪಕ್ಷಿಗಳ ಮೇಲಿನ ದಯೆ, ಕಿರಿಯರ ಮೇಲೆ ವಾತ್ಸಲ್ಯ, ಗುರುಗಳಲ್ಲಿ ಅಪಾರ ಭಕ್ತಿ ಹೊಂದಿದ್ರು. 1912ರಲ್ಲಿ ಶ್ರವಣಬೆಳಗೊಳಕ್ಕೆ ಆಗಮಿಸಿ ಬಾಹುಬಲಿ ದರ್ಶನ ಪಡೆದು ದಿಗಂಬರ ಮುನಿ ಪರಂಪರೆ ಅರಿತರು. 1915ರಲ್ಲಿ ಸನ್ಯಾಸ ಪರೀಕ್ಷೆ ಪಡೆದುಕೊಂಡರು. ನಿಸ್ಪೃಹ ವ್ಯಕ್ತಿತ್ವ, ಮೃದುತ್ವ, ಸರಳತೆ, ಗಂಭೀರ ಸ್ವರೂಪದ ಆಚಾರ್ಯ ಶ್ರೀಗಳವರು. ವೈರಾಗ್ಯದಿಂದ ದೇವೇಂದ್ರ ಕೀರ್ತಿ ಸ್ವಾಮಿಗಳಾದವರಿಂದ ಕ್ಷುಲ್ಲಕ ದೀಕ್ಷೆ ಪಡೆದು ನಂತರ ಪಾಲ್ಗುಣ ಶುಕ್ಲ ಚತುರ್ದಶಿ 1920ರಲ್ಲಿ ಸ್ವಯಂ ಮುನಿ ದೀಕ್ಷೆ ಪಡೆದರು. ದೇಶ ವಿಹಾರ ಮಾಡಿ ದೆಹಲಿಯಲ್ಲಿ ನಿರಂತರ ಪ್ರತಿಭಟನೆ ನಡೆಸಿ ದಿಗಂಬರ ಮುನಿಗಳು ಎಲ್ಲೆಡೆ ವಿಹಾರ ಮಾಡಲು ಅಂದಿನ ಬ್ರಿಟಿಷ್ ಸರ್ಕಾರದ ಅನುಮತಿ ಕೊಡಿಸುವಲ್ಲಿ ಶ್ರೀಗಳ ಪಾತ್ರ ದೊಡ್ಡದು ಎಂದರು. ಈ ಮೂಲಕ ದೇಶದಲ್ಲಿ ಶ್ರವಣ ಮುನಿ ಪರಂಪರೆ ನಶಿಸುತ್ತಾ ಬರುವಾಗ ಚಾರಿತ್ರ್ಯ ಸೂರ್ಯನ ಉದಯವಾದಂತೆ ಬಂದ ಮಹಾರಾಜರು 9338ಕ್ಕೂ ಅಧಿಕ ಉಪವಾಸ ಆಚರಿಸಿ ಮಹಾ ತಪಸ್ವಿಗಳಾಗಿದ್ದಾರೆ. ಜೈನ ಧರ್ಮಕ್ಕೆ, ಶ್ರೀ ಕ್ಷೇತ್ರಕ್ಕೆ ಸಾಕಷ್ಟು ಇವರ ಕೊಡುಗೆ ನೀಡಿದ್ದಾರೆ ಎಂದು ಸ್ಮರಿಸಿದರು. 1925ರಲ್ಲಿ ಮತ್ತೊಮ್ಮೆ ಶ್ರವಣಬೆಳಗೊಳಕ್ಕೆ ಆಗಮಿಸಿ ಮಹಾಮಸ್ತಕಾಭಿಷೇಕ ಸಾನ್ನಿಧ್ಯ ಪ್ರದಾನ ಮಾಡಿದರು. ಇಂತಹ ಶ್ರೀಗಳು ಬೆಳಗೊಳಕ್ಕೆ ಬಂದು 100 ವಸಂತಗಳ ಪುಣ್ಯ ಸ್ಮೃತಿ ಶತಮಾನೋತ್ಸವದ ಸವಿ ನೆನಪಿನಲ್ಲಿ ಅವರ ಕೀರ್ತಿ ಶ್ರವಣಬೆಳಗೊಳದಲ್ಲಿ ಶಾಶ್ವತವಾಗಿರಲೆಂದು ವಿಂಧ್ಯಗಿರಿಯ ಪಕ್ಕದಲ್ಲಿರುವ ಮತ್ತೊಂದು ಖಾಲಿ ಬೆಟ್ಟದಲ್ಲಿ 10.5 ಅಡಿ ಉದ್ದದ ಮಹಾರಾಜರ ಮೂರ್ತಿಯ ಪ್ರತಿಷ್ಠಾಪನೆ ಮಾಡಲಾಗ್ತಿದೆ ಎಂದರು. ಅಂದು ಬೆಳಗ್ಗೆ 12 ಗಂಟೆಗೆ ಶ್ರೀ ಕ್ಷೇತ್ರದ ಗೊಮ್ಮಟನಗರದ ಬಾಹುಬಲಿ ತಾಂತ್ರಿಕ ಮಹಾವಿದ್ಯಾಲಯದ ಆವರಣದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಮಧ್ಯಾಹ್ನ 1 ಗಂಟೆಗೆ 4ನೇ ಬೆಟ್ಟದ ಮೇಲೆ ಆಚಾರ್ಯ ಶ್ರೀ ಶಾಂತಿಸಾಗರ ಮಹಾರಾಜರ ಪ್ರತಿಮೆ ಪ್ರತಿಷ್ಠಾಪನಾ ಚರಣಪಾದುಕೆ ಸ್ಥಾಪನೆ ಹಾಗೂ ಬೆಟ್ಟಕ್ಕೆ ಪಾದನಾಮ ಅನಾವರಣ ಮತ್ತು ಶಾಂತಿಸಾಗರ ಮಹಾರಾಜರ ಜೀವನ ಚರಿತ್ರೆಯ ಬೃಹತ್ ಶಿಲಾಶಾಸನ ಲೋಕಾರ್ಪಣೆ ಆಗಲಿದೆ ಎಂದು ತಿಳಿಸಿದರು. ಮಧ್ಯಾಹ್ನ 3 ಗಂಟೆಗೆ ಶ್ರೀಮಠದ ಮುಂಭಾಗದಿಂದ ಆಚಾರ್ಯ ಶ್ರೀ ಶಾಂತಿಸಾಗರ ಮಹಾರಾಜರ ಪ್ರತಿಮೆಯೊಂದಿಗೆ ವಿವಿಧ ಮಂಗಳವಾದ್ಯ, ಧರ್ಮಧ್ವಜ, ಮಂಗಳ ಕಳಶದೊಂದಿಗೆ ಬೃಹತ್ ಮೆರವಣಿಗೆ ಹಾಗೂ ಸಂಜೆ 6 ಗಂಟೆಗೆ ಮೆರವಣಿಗೆಯಲ್ಲಿ ಸಾಗಿ ನೂತನವಾಗಿ ಸ್ಥಾಪಿತಗೊಂಡಿರುವ ಪ್ರತಿಮೆಯ ಎದುರು ಆರತಿ ಕಾರ್ಯಕ್ರಮ ಇರಲಿದೆ ಎಂದು ವಿವರಿಸಿದರು. ಕಾರ್ಯಕ್ರಮದಲ್ಲಿ ದೇಶದ ಉಪರಾಷ್ಟ್ರಪತಿ ಸಿ.ಪಿ. ರಾಧಾಕೃಷ್ಣನ್ ಅವರ ಘನ ಉಪಸ್ಥಿತಿಯಲ್ಲಿ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್, ಮಾಜಿ ಪ್ರಧಾನಿ ಎಚ್.ಡಿ. ದೇವೇಗೌಡರು, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭಾಗಿಯಾಗಿ ವಿವಿಧ ಕಾರ್ಯಕ್ರಮ ಉದ್ಘಾಟಿಸುವರು. ಇವರೊಂದಿಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೃಷ್ಣ ಬೈರೇಗೌಡ, ಸಚಿವ ಡಿ. ಸುಧಾಕರ್, ಸಂಸದ ಶ್ರೇಯಸ್ ಪಟೇಲ್ ಭಾಗಿಯಾಗುವರು. ಸ್ಥಳೀಯ ಶಾಸಕರಾದ ಸಿಎನ್ ಬಾಲಕೃಷ್ಣ ಅಧ್ಯಕ್ಷತೆ ವಹಿಸುವರು. ಶಾಸಕರಾದ ಅಭಯ್ ಪಾಟೀಲ್, ಎಂಎಲ್ಸಿ ಡಾಕ್ಟರ್ ಸೂರಜ್ ರೇವಣ್ಣ, ರಾಜ್ಯಸಭಾ ಸದಸ್ಯರಾದ ನವೀನ್ ಜೈನ್ ಹಾಗೂ ಮಹಾರಾಷ್ಟ್ರದ ಶಾಸಕರು ಭಾಗಿಯಾಗುವರು ಎಂದರು.
ಸ್ಥಳೀಯ ಶಾಸಕರಾದ ಸಿಎನ್ ಬಾಲಕೃಷ್ಣ ಮಾತನಾಡಿ, ಹಿರಿಯ ಸ್ವಾಮೀಜಿಯವರ ಸಂಕಲ್ಪದಂತೆ ಕಿರಿಯ ಶ್ರೀಗಳು ಶೈಕ್ಷಣಿಕ, ಆಧ್ಯಾತ್ಮಿಕ ಹಾಗೂ ಅಭಿವೃದ್ಧಿ ಕಾರ್ಯ ಮುಂದುವರೆಸಿದ್ದಾರೆ. ಇದಕ್ಕಾಗಿ ಎಲ್ಲ ರೀತಿಯ ಸಹಕಾರ ನೀಡುವ ಭರವಸೆ ನೀಡಿದರು. ಹಾಗೆ ಈ ಕಾರ್ಯಕ್ರಮ ಯಾಕಾಗಿ ಮಾಡಲಾಗ್ತದೆ, ಈ ಕಾರ್ಯಕ್ರಮದ ಉದ್ದೇಶಗಳು ಏನು ಅಂತೇಳಿ ನಾವೆಲ್ಲ ನೋಡೋದಾದ್ರೆ, 20ನೇ ಶತಮಾನದಲ್ಲಿ ಈ ಒಂದು ಭರತಖಂಡದ ಭಾರತ ಭೂಮಿಯಲ್ಲಿ ಈ ಕರ್ನಾಟಕ ರಾಜ್ಯದಲ್ಲಿ 1872ನೇ ಇಸವಿಯಲ್ಲಿ ಕರ್ನಾಟಕದ ಉತ್ತರ ಕರ್ನಾಟಕ ಜಿಲ್ಲೆಯ ಪೋಜ್ ಗ್ರಾಮದಲ್ಲಿ ಒಬ್ಬರು ಮಹಾನ್ ಆಚಾರ್ಯರ ಜನ್ಮವಾಗ್ತದೆ. ನಂತರದಲ್ಲಿ ಅವರು ಈ ದಿಗಂಬರ ಒಂದು ಪರಂಪರೆಯಲ್ಲಿ, ದಿಗಂಬರ ಜೈನ ಪರಂಪರೆಯಲ್ಲಿ ಅವರು ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಂಡು ಮಹಾನ್ ಆಚಾರ್ಯರಾಗ್ತಾರೆ. ಅವರು ಇದ್ದಂತಹ ಸಂದರ್ಭದಲ್ಲಿ 20ನೇ ಶತಮಾನದ ಒಂದು ಪ್ರಾರಂಭದಲ್ಲಿ ಈ ಜೈನ ಧರ್ಮದ ಮುನಿ ಪರಂಪರೆ ಏನು, ನಾವು ಜೈನ ಧರ್ಮದಲ್ಲಿ ದಿಗಂಬರ ಮುನಿಗಳನ್ನ ನಾವು ನೋಡ್ತೀವಿ, ಆ ದಿಗಂಬರ ಮುನಿ ಪರಂಪರೆಯೇ ಕೊನೆಗೊಳ್ಳುವಂತಹ ಸಂದರ್ಭ ಬಂದಿತ್ತು. ಅಂದರೆ ಬ್ರಿಟಿಷರ ಕಾಲಮಾನದಲ್ಲಿ ದಿಗಂಬರ ಮುನಿಗಳು ದಿಗಂಬರ ಅವಸ್ಥೆಯಲ್ಲಿ ಈ ದೇಶದಲ್ಲಿ ವಿಹಾರ ಮಾಡೋದಕ್ಕೆ ಅನುಮತಿ ಇರಲಿಲ್ಲ. ಅಂತಹ ಒಂದು ಪರಿಸ್ಥಿತಿಯಲ್ಲಿ ಈ ಆಚಾರ್ಯ ಶಾಂತಿಸಾಗರ ಮಹಾರಾಜರ ಜನ್ಮವಾಗ್ತದೆ. ಹಾಗೆ ಅವರಿಗೆ ಈ ಒಂದು ಸಂಸಾರದ ಮೇಲೆ, ಈ ಸಂಸಾರ ಎಷ್ಟಿದ್ರು ಕೂಡ ಇದು ನಶ್ವರ, ಇದು ಕ್ಷಣಿಕ ತೃಪ್ತಿಯನ್ನು ಕೊಡ್ತಕ್ಕಂಥದ್ದು ಅನ್ನುವಂತಹ ಒಂದು ವಿಚಾರ ತಿಳಿದ ನಂತರ ಅವರು ಆಧ್ಯಾತ್ಮದಲ್ಲಿ ಬಂದ ನಂತರ ಅವರಿಗೂ ಕೂಡ ಈ ಮೋಕ್ಷ ಮಾರ್ಗದಲ್ಲಿ ಸಾಗಬೇಕು, ನಾನು ಕೂಡ ಸನ್ಯಾಸಿ ಆಗಬೇಕು, ಭಗವಂತನ ಕೃಪೆಗೆ ಪಾತ್ರನಾಗಬೇಕು ಅಂತ ಹೇಳಿ ಅವರು ಸನ್ಯಾಸಿ ಆಗಬೇಕು ಅನ್ನುವಂತಹ ಒಂದು ಭಾವನೆ, ವೈರಾಗ್ಯ ಭಾವನೆಯನ್ನು ಹೊಂದಿದಂತಹ ಸಂದರ್ಭದಲ್ಲಿ ಅವರಿಗೆ ಯಾರೋ ಒಬ್ಬರು ಗುರುಗಳು, ಅವರಿಗೆ ಯಾರೋ ಒಬ್ಬರು ಹಿರಿಯರು ಅವರಿಗೆ ಉಪದೇಶವನ್ನು ಮಾಡ್ತಾರೆ. ನೀವು ಶ್ರವಣಬೆಳಗೊಳಕ್ಕೆ ಹೋಗಿ ಶ್ರವಣಬೆಳಗೊಳದ ಬಾಹುಬಲಿ ಸ್ವಾಮಿಯ ದರ್ಶನವನ್ನು ಮಾಡಿಕೊಂಡು ಬನ್ನಿ, ನಿಮಗೆ ಎಲ್ಲ ನಿಮ್ಮ ವೈರಾಗ್ಯದ ಭಾವನೆಗಳು ದೃಢವಾಗ್ತದೆ ಅಂತ ಹೇಳಿ ಹೇಳ್ತಾರೆ. ಆ ಸಂದರ್ಭದಲ್ಲಿ 1912ನೇ ಇಸವಿಯಲ್ಲಿ ಆಚಾರ್ಯ ಶಾಂತಿಸಾಗರ ಮಹಾರಾಜರು ಶ್ರವಣಬೆಳಗೊಳಕ್ಕೆ ಬರ್ತಾರೆ. ಅವಾಗ ಅವರು ಸಾಮಾನ್ಯ ಗೃಹಸ್ಥರಾಗಿದ್ದರು, ಏನು ನಮ್ಮ ರೀತಿಯಾಗಿ ವಸ್ತ್ರಧಾರಿ ಗೃಹಸ್ಥರಾಗಿ ಅವರು ಮನೆಯಲ್ಲಿದ್ದರು. ಅವರು ಅವಾಗ ಇಲ್ಲಿ ಬಂದು ಭಗವಾನ್ ಬಾಹುಬಲಿ ಸ್ವಾಮಿಯ ದರ್ಶನವನ್ನು ಮಾಡಿ, ಆ ಸಂದರ್ಭದಲ್ಲಿ ಈ ಶ್ರವಣಬೆಳಗೊಳ ದಕ್ಷಿಣಾಚಾರ್ಯ ಪೀಠದ ಒಂದು ಸ್ವಾಮಿಗಳಾದಂತಹ ಆಗಿನ ಚಾರುಕೀರ್ತಿ ಭಟ್ಟಾರಕ ಸ್ವಾಮೀಜಿಯವರಲ್ಲಿ ಅವರು ಮಾರ್ಗದರ್ಶನವನ್ನು ಪಡೆದುಕೊಳ್ತಾರೆ. ಹಾಗೆ ಅವರಿಂದ ಹಲವಾರು ವ್ರತಗಳನ್ನ, ನಿಯಮಗಳನ್ನ ಅವರು ಪಡೆದುಕೊಂಡು ಈ ಮೋಕ್ಷ ಮಾರ್ಗದಲ್ಲಿ ಸಾಗುವುದಕ್ಕೆ, ಹಾಗೆ ಈ ಸನ್ಯಾಸ ಮಾರ್ಗದಲ್ಲಿ ಸಾಗುವುದಕ್ಕೆ ಅವರ ಮನಸ್ಸು ದೃಢವಾಗ್ತದೆ. ಹಾಗೆ ಇಲ್ಲಿಂದ ಹೋದ ನಂತರ 1915ನೇ ಇಸವಿಯಲ್ಲಿ ಅವರು ಸನ್ಯಾಸ ದೀಕ್ಷೆಯನ್ನು ತೆಗೆದುಕೊಳ್ತಾರೆ. ಅಂತಂದ್ರೆ ಕ್ಷುಲ್ಲಕ ದೀಕ್ಷೆ ಅಂತ ಹೇಳಿ, ಅಂತಂದ್ರೆ ಅವಾಗ ಒಂದು ವಸ್ತ್ರ, ಈ ಒಂದು ಕಾಷ್ಟ ವಸ್ತ್ರ ಅವರು ಅದನ್ನ ತೆಗೆದುಕೊಳ್ತಾರೆ. ಅಂದ್ರೆ ಸಂಪೂರ್ಣ ದಿಗಂಬರ ಮುನಿಯಲ್ಲ, ಅದಕ್ಕಿಂತ ಮುಂಚಿನ ಒಂದು ಹಂತ, ಈಗೇನು ನಾವಿದೀವಲ್ಲ ಈ ರೀತಿಯಾಗಿ ಈ ಒಂದು ಹಂತವನ್ನು ಅವರು ಪಡೆದುಕೊಳ್ತಾರೆ. ಅದಾದ ನಂತರ 1-2 ವರ್ಷಗಳಲ್ಲಿ ಅವರು ಈ ದೇಶ ಎಲ್ಲ ವಿಹಾರವನ್ನ ಮಾಡಿ, ಹಾಗೆ ಜೈನ ಧರ್ಮದ 4ನೇ ಬೆಟ್ಟದ ಪದನಾಮ ಅನಾವರಣ ಸಮಾರಂಭಕ್ಕೆ ಇವತ್ತು ನಮ್ಮ ಈ ಒಂದು ತಪೋಭೂಮಿಗೆ ಕೇಂದ್ರದಿಂದ ಆಗಮಿಸಿರುವಂಥದ್ದು ಈ ಕ್ಷೇತ್ರಕ್ಕೆ ಒಂದು ದೊಡ್ಡ ಶಕ್ತಿ ಬಂದಂತಾಗಿದೆ ಅಂತಕ್ಕಂಥದ್ದನ್ನು ಕೂಡ ಹೇಳ್ತಾ, ಇವತ್ತು ನಮ್ಮ ಪರಮಪೂಜ್ಯ ಶ್ರೀಗಳು ಇಲ್ಲಿ ದೆಹಲಿ ಮೂಲಕ, ಕೇಂದ್ರ ಸರ್ಕಾರದ ಮೂಲಕ ಮಾನ್ಯ ಉಪರಾಷ್ಟ್ರಪತಿಗಳಿಗೆ ಆಹ್ವಾನವನ್ನು ಇಟ್ಟಾಗ ಅವರು ಗೌರವಪೂರ್ವಕವಾಗಿ 9ನೇ ತಾರೀಕಿಗೆ ಆಗಮಿಸಿರುವಂಥದ್ದು ನಮ್ಮೆಲ್ಲರಿಗೂ, ಕ್ಷೇತ್ರದ ಮಹಾಭಕ್ತರಿಗೆ, ನಾಡಿನ ಸರ್ವರಿಗೂ ಕೂಡ ತುಂಬ ಸಂತೋಷವುಂಟಾಗ್ತಾ ಇದೆ. ಅವತ್ತಿನ ಕಾರ್ಯಕ್ರಮ ಯಶಸ್ವಿಯಾಗಬೇಕಾಗ್ತದೆ. 20ನೇ ಶತಮಾನದ ಪ್ರಥಮಾಚಾರ್ಯ ಚಾರಿತ್ರ ಚಕ್ರವರ್ತಿ ಪರಮಪೂಜ್ಯ ಆಚಾರ್ಯ ಶ್ರೀ 108 ಶಾಂತಿಸಾಗರ ಮಹಾರಾಜರ ಪ್ರತಿಷ್ಠಾಪನಾ ಮಹೋತ್ಸವ ಮತ್ತು 4ನೇ ಬೆಟ್ಟದ ಪದನಾಮ ಅನಾವರಣ ಸಮಾರಂಭ ಕಾರ್ಯಕ್ರಮ ವಿಶೇಷವಾದಂಥ ರೀತಿಯಲ್ಲಿ ಜರುಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಈ ದೇಶದ ಗೌರವಾನ್ವಿತ ಮಹಾಮಹಿಮ ಉಪರಾಷ್ಟ್ರಪತಿ ಶ್ರೀ CP ರಾಧಾಕೃಷ್ಣನ್ ಅವರು ಆಗಮಿಸ್ತಾ ಇದ್ದಾರೆ. ಗೌರವಾನ್ವಿತ ರಾಜ್ಯದ ರಾಜ್ಯಪಾಲರು ಆಗಮಿಸ್ತಾ ಇದ್ದಾರೆ. ದೇಶದ ಮಾಜಿ ಪ್ರಧಾನಮಂತ್ರಿಗಳು ಕೂಡ ಆಗಮಿಸ್ತಕ್ಕಂಥ ಅವಕಾಶ ಇದೆ.
ಈ ದೇಶದ ಯೂನಿಯನ್ ಗೌರ್ಮೆಂಟ್ನ ಭಾರಿ ಮತ್ತು ಉಕ್ಕು ಕೈಗಾರಿಕೆಯ ಮಾನ್ಯ ಸಚಿವರು ಎಚ್ ಡಿ ಕುಮಾರಸ್ವಾಮಿ ಅವರು ಆಗಮಿಸ್ತಾ ಇದ್ದಾರೆ. ಗೌರವಿತ ಜಿಲ್ಲಾ ಉಸ್ತುವಾರಿ ಸಚಿವರು, ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾದ ಸುಧಾಕರ್ ಅವರು, MP ಅವರು, ಇನ್ನೂ ಅನೇಕ ಗಣ್ಯಾತಿ ಗಣ್ಯರು ಆಗಮಿಸ್ತಿರುವಂಥ ಈ ಶುಭ ಸಂದರ್ಭದಲ್ಲಿ ಆ ಕಾರ್ಯಕ್ರಮದ ಯಶಸ್ವಿಗೆ ಈಗಾಗಲೇ ಪೂಜ್ಯರು ಎಲ್ಲ ರೀತಿಯ ಸಕಲ ಸಿದ್ಧತೆಗಳು 20ನೇ ಶತಮಾನದ ಪ್ರಥಮಾಚಾರ್ಯ ಚಾರಿತ್ರ್ಯ ಚಕ್ರವರ್ತಿ ಪರಮಪೂಜ್ಯ ಆಚಾರ್ಯ ಶ್ರೀ 108 ಶಾಂತಿಸಾಗರ್ ಮಹಾರಾಜರ ಪ್ರತಿಷ್ಠಾಪನಾ ಮಹೋತ್ಸವ ಮತ್ತು 4ನೇ ಬೆಟ್ಟದ ಪದನಾಮ ಅನಾವರಣ ಸಮಾರಂಭ ಕಾರ್ಯಕ್ರಮ ವಿಶೇಷವಾದಂಥ ರೀತಿಯಲ್ಲಿ ಜರುಗ್ತಾ ಇರುವಂಥ ಈ ಸಂದರ್ಭದಲ್ಲಿ ಈ ದೇಶದ ಗೌರವಾನ್ವಿತ ಮಹಾಮಹಿಮ ಉಪರಾಷ್ಟ್ರಪತಿ ಶ್ರೀ CP ರಾಧಾಕೃಷ್ಣನ್ ಅವರು ಆಗಮಿಸ್ತಾ ಇದ್ದಾರೆ. ಗೌರವಾನ್ವಿತ ರಾಜ್ಯದ ರಾಜ್ಯಪಾಲರು ಆಗಮಿಸ್ತಾ ಇದ್ದಾರೆ. ದೇಶದ ಮಾಜಿ ಪ್ರಧಾನಮಂತ್ರಿಗಳು ಕೂಡ ಆಗಮಿಸ್ತಕ್ಕಂಥ ಅವಕಾಶ ಇದೆ. ಈ ದೇಶದ ಯೂನಿಯನ್ ಗೌರ್ಮೆಂಟ್ನ ಭಾರಿ ಮತ್ತು ಉಕ್ಕು ಕೈಗಾರಿಕೆಯ ಮಾನ್ಯ ಸಚಿವರು ಎಚ್ ಡಿ ಕುಮಾರಸ್ವಾಮಿ ಅವರು ಆಗಮಿಸ್ತಾ ಇದ್ದಾರೆ. ಗೌರವಿತ ಜಿಲ್ಲಾ ಉಸ್ತುವಾರಿ ಸಚಿವರು, ಯೋಜನೆ ಮತ್ತು ಸಾಂಖ್ಯಿಕ ಸಚಿವರಾದ ಸುಧಾಕರ್ ಅವರು, MP ಅವರು, ಇನ್ನೂ ಅನೇಕ ಗಣ್ಯಾತಿ ಗಣ್ಯರು ಆಗಮಿಸ್ತಿರುವಂಥ ಈ ಶುಭ ಸಂದರ್ಭದಲ್ಲಿ ಆ ಕಾರ್ಯಕ್ರಮದ ಯಶಸ್ವಿಗೆ ಈಗಾಗಲೇ ಪೂಜ್ಯರು ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಜಿಲ್ಲಾಡಳಿತದ ಸಹಕಾರದಿಂದಲೂ ಕೂಡ ಅವಕಾಶವನ್ನು ಮಾಡಿದ್ದಾರೆ. ಸುಮಾರು ಆ ದಿವಸ 10,000ಕ್ಕಿಂತ ನವೆಂಬರ್ 9ರಂದು ಉಪರಾಷ್ಟ್ರಪತಿ ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ಕಾರ್ಯಕ್ರಮದ ಅಗತ್ಯ ಸಿದ್ಧತೆಯ ಪರಿಶೀಲನೆಗೆ ಜಿಲ್ಲಾಧಿಕಾರಿ ಲತಾ ಕುಮಾರಿರವರು ಶ್ರವಣಬೆಳಗೊಳಕ್ಕೆ ಭೇಟಿ ನೀಡಿ ಸೂಕ್ತ ಕ್ರಮ ವಹಿಸುವಂತೆ ಜಿಲ್ಲಾಧಿಕಾರಿ ಲತಾ ಕುಮಾರಿ ಅವರು ಅಧಿಕಾರಿಗಳಿಗೆ ಸೂಚಿಸಿದರು. ಶ್ರವಣಬೆಳಗೊಳದಲ್ಲಿನ ಬಾಹುಬಲಿ ಇಂಜಿನಿಯರಿಂಗ್ ಕಾಲೇಜು ಆವರಣದಲ್ಲಿ ಕಾರ್ಯಕ್ರಮ ನಡೆಯಲಿರುವ ಹಿನ್ನೆಲೆಯಲ್ಲಿ ಅಲ್ಲಿ ಶಾಮಿಯಾನ ನಿರ್ಮಾಣ, ವೇದಿಕೆ ನಿರ್ಮಾಣ ಕಾರ್ಯಗಳು ನಡೆಯುತ್ತಿರುವ ಹಿನ್ನೆಲೆಯಲ್ಲಿ ಅಧಿಕಾರಿಗಳೊಂದಿಗೆ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮಾರ್ಗಸೂಚಿಯಂತೆ ವೇದಿಕೆ ಮೇಲೆ ಎಲ್ಲ ಕುರ್ಚಿಗಳು ಒಂದೇ ರೀತಿ ಇರಬೇಕು. ಪ್ರತಿಯೊಬ್ಬರು ತಮ್ಮ ತಮ್ಮ ಜವಾಬ್ದಾರಿಯನ್ನು ಎಚ್ಚರಿಕೆಯಿಂದ ನಿರ್ವಹಿಸಿ ಎಂದು ತಿಳಿಸಿದರಲ್ಲದೆ ಎಸ್ಕಾರ್ಟ್ ವಾಹನಗಳ ಸಂಖ್ಯೆ, ಯಾವ ಮಾದರಿ ವಾಹನ ಹಾಗೂ ವಾಹನ ಚಾಲಕರ ಮೊಬೈಲ್ ನಂಬರ್ ಪಡೆದುಕೊಳ್ಳುವಂತೆ ಸಂಬಂಧಿಸಿದ ಅಧಿಕಾರಿಗಳಿಗೆ ತಿಳಿಸಿದರು. ಇನ್ನು ನಿರಂತರವಾಗಿ ವಿದ್ಯುತ್ ಸಂಪರ್ಕ ಇರುವಂತೆ ನೋಡಿಕೊಳ್ಳಬೇಕು ಎಂದು ಸೆಸ್ಕ್ ಅಧಿಕಾರಿಗಳಿಗೆ ಸೂಚಿಸಿದರಲ್ಲದೆ ಕಾರ್ಯಕ್ರಮದ ಸ್ಥಳದಲ್ಲಿ ಸಿಸಿ ಕ್ಯಾಮೆರಾ ಅಳವಡಿಸುವಂತೆ ಸೂಚನೆ ನೀಡಿ ರಸ್ತೆಗಳ ಅಕ್ಕಪಕ್ಕದಲ್ಲಿ ಸ್ವಚ್ಛತೆಗೆ ಕ್ರಮ, ಕಾರ್ಯಕ್ರಮದ ದಿನದಂದು ತಾತ್ಕಾಲಿಕವಾಗಿ ಮಾಂಸದ ಅಂಗಡಿಗಳ ಮುಚ್ಚಲು ಕ್ರಮ ವಹಿಸಿ ಎಂದರಲ್ಲದೆ ಬೀದಿ ನಾಯಿಗಳ ಹಾವಳಿ ತಡೆಗೆ ಕೂಡ ಕ್ರಮ ವಹಿಸುವಂತೆ ತಿಳಿಸಿದರಲ್ಲದೆ ಸುಸಜ್ಜಿತ ಆಂಬ್ಯುಲೆನ್ಸ್ನೊಂದಿಗೆ ನುರಿತ ಆರೋಗ್ಯ ಸಿಬ್ಬಂದಿಯನ್ನ ನೇಮಿಸುವಂತೆ ಸೂಚಿಸಿದರಲ್ಲದೆ ಸಾರ್ವಜನಿಕರಿಗೂ ಕೂಡ ಒಂದು ಆಂಬ್ಯುಲೆನ್ಸ್ ಪ್ರತ್ಯೇಕವಾಗಿರಬೇಕು. ಆಹಾರ ಸುರಕ್ಷತೆ ನಿಟ್ಟಿನಲ್ಲಿ ಪರಿಶೀಲಿಸಿ ನೀಡಲು ಕ್ರಮ ವಹಿಸುವಂತೆ ತಿಳಿಸಿದರು. ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಹಸಿರು ಕೊಠಡಿಯಲ್ಲಿ ಗಣ್ಯರಿಗೆ ತಾತ್ಕಾಲಿಕ ಶೌಚಾಲಯ ವ್ಯವಸ್ಥೆಗೆ ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚಿಸಿದರು. ಅಗ್ನಿಶಾಮಕ ದಳದ ಹೆಲಿಪ್ಯಾಡ್ ಹಾಗೂ ಕಾರ್ಯಕ್ರಮ ನಡೆಯುವ ಸ್ಥಳದಲ್ಲಿ ಪ್ರತ್ಯೇಕ ವಾಹನಗಳನ್ನು ಇರಿಸಲು ಕ್ರಮ ವಹಿಸುವಂತೆ ಸೂಚಿಸಿದರು. ಸಣ್ಣ ಸಣ್ಣ ಅಂಶಗಳನ್ನು ಗಮನದಲ್ಲಿಟ್ಟುಕೊಂಡು ಅಧಿಕಾರಿಗಳು ತಮಗೆ ವಹಿಸಿರುವ ಜವಾಬ್ದಾರಿಯನ್ನು ಅಚ್ಚುಕಟ್ಟಾಗಿ ನಿರ್ವಹಿಸುವಂತೆ ನಿರ್ದೇಶನ ನೀಡಿದರು. ಶ್ರವಣಬೆಳಗೊಳಕ್ಕೆ ಆಗಿಂದಾಗಲೇ ಗಣ್ಯರು ಆಗಮಿಸುವುದರಿಂದ ಹೆಲಿಪ್ಯಾಡ್ಗೆ ಶಾಶ್ವತವಾಗಿ ಒಂದು ನಿಗದಿತ ಸ್ಥಳ ಗುರುತಿಸಲು ಅಧಿಕಾರಿಗಳಿಗೆ ಸೂಚಿಸಿದರು. ಶಾಸಕ CN ಬಾಲಕೃಷ್ಣ, ಅಪರ ಜಿಲ್ಲಾಧಿಕಾರಿ ಮಂಜುನಾಥ್, ಜಿಲ್ಲಾ ಪಂಚಾಯಿತಿ ಉಪಕಾರ್ಯದರ್ಶಿ ಬಾಬು, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣಾಧಿಕಾರಿ ಡಾಕ್ಟರ್ ಅನಿಲ್, ಲೋಕೋಪಯೋಗಿ ಇಲಾಖೆ ಕಾರ್ಯಪಾಲಕರಾದ ಅಭಿಯಂತರರಾದ ರಾಜು, ಚನ್ನರಾಯಪಟ್ಟಣದ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ರುಕ್ಮಿಣಿ, ಚನ್ನರಾಯಪಟ್ಟಣದ ತಹಸೀಲ್ದಾರ್ ಶಂಕರಪ್ಪ, ಅರಸೀಕೆರೆ ತಾಲೂಕು ತಹಸೀಲ್ದಾರ್ ಸಂತೋಷ್ ಮತ್ತಿತರ ಅಧಿಕಾರಿಗಳು ಸಭೆಯಲ್ಲಿ ಹಾಜರಿದ್ದರು. ಇದೇ ತಿಂಗಳು 8ರ ಶನಿವಾರದಂದು ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯಿಂದ ಆಚರಿಸಲಾಗುವ ಕನಕ ಜಯಂತಿ ಸಮಾರಂಭದಂದು ಪಟ್ಟಣದಲ್ಲಿ ಜಾನಪದ ಕಲಾ ತಂಡದೊಂದಿಗೆ ಕನಕದಾಸರ ಭಾವಚಿತ್ರದ ಅದ್ದೂರಿ ಮೆರವಣಿಗೆ ನಡೆಸಲಾಗುವುದು ಎಂದು ಶಾಸಕ CN ಬಾಲಕೃಷ್ಣ ಹೇಳಿದರು. ತಾಲೂಕು ಕಚೇರಿಯಲ್ಲಿ ಕನಕ ಜಯಂತಿ ಅಂಗವಾಗಿ ಏರ್ಪಡಿಸಿದ್ದ ಪೂರ್ವಭಾವಿ ಸಭೆಯಲ್ಲಿ ಮಾತನಾಡಿದ ಅವರು, ಶನಿವಾರ ಬೆಳಗ್ಗೆ ತಾಲೂಕು ಕಚೇರಿ ಆವರಣದಲ್ಲಿ ವೇದಿಕೆ ಕಾರ್ಯಕ್ರಮ ಇರಲಿದೆ. ಸಂಗೀತ, ಸಾಹಿತ್ಯ, ಕಲೆ ಹಾಗೂ ಸಮಾಜ ಸೇವೆ ಸೇರಿ ವಿವಿಧ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ 10 ಸಾಧಕರನ್ನು ಸನ್ಮಾನಿಸಲಾಗುವುದು. ವೇದಿಕೆ ಕಾರ್ಯಕ್ರಮ ಮುಗಿದ ಬಳಿಕ ಮೆರವಣಿಗೆ ಮಾಡಲಾಗುವುದು. ಪಟ್ಟಣದಲ್ಲಿ ನಿರ್ಮಾಣ ಹಂತದಲ್ಲಿರುವ ಕನಕ ಭವನಕ್ಕೆ ಈಗಾಗಲೇ 35 ಲಕ್ಷ ನೀಡಲಾಗಿದೆ. ಏಪ್ರಿಲ್ನಲ್ಲಿ 15 ಲಕ್ಷ ಅನುದಾನ ಒದಗಿಸಲಾಗುವುದು ಎಂದು ಭರವಸೆ ನೀಡಿದರು.
ಆದಷ್ಟು ಬೇಗ ಕನಕ ಭವನದ ಕಾಮಗಾರಿ ಪೂರ್ಣಗೊಂಡು ಉದ್ಘಾಟನೆ ಮಾಡಬೇಕಿದೆ. ಕನಕ ಭವನ ಉದ್ಘಾಟನೆಯಾದ ನಂತರ ದಿನಗಳಲ್ಲಿ ಅವರ ಪ್ರತಿಮೆ ಸ್ಥಾಪಿಸುವ ಕುರಿತು ಎಲ್ಲರೂ ಸೇರಿ ಚರ್ಚೆ ಮಾಡೋಣ ಎಂದರು. ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಂಕೆ ಮಂಜೇಗೌಡ ಮಾತನಾಡಿ, ಎಲ್ಲರೂ ಸೇರಿ ಕನಕ ಜಯಂತಿಯನ್ನ ಹಬ್ಬದಂತೆ ಆಚರಿಸಬೇಕಿದೆ. ಕನಕ ಭವನ ನಿರ್ಮಾಣಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಕಷ್ಟು ಹಣಕಾಸಿನ ನೆರವು ಒದಗಿಸಿದ್ದಾರೆ. ಉದ್ಘಾಟನೆಗೆ ಅವರನ್ನ ಕರೆಸಲಾಗುವುದು. ಸಮಾಜ ಬಾಂಧವರು ಸಹ ಕನಕ ಭವನ ನಿರ್ಮಾಣಕ್ಕೆ ಆರ್ಥಿಕ ಸಹಕಾರ ನೀಡಬೇಕು. ಕನಕ ಜಯಂತಿ ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕು ಎಂದು ತಿಳಿಸಿದರು. ಪುರಸಭಾಧ್ಯಕ್ಷ ಸಿಎನ್ ಮೋಹನ್, ಉಪಾಧ್ಯಕ್ಷೆ ಕವಿತಾ, ಮುಖಂಡರಾದ ಕೆಆರ್ ರಮೇಶ್, ಚಂದ್ರು ಉತ್ತೇನಹಳ್ಳಿ, ಶಂಕರಲಿಂಗೇಗೌಡ, ತಾಲೂಕು ಪಂಚಾಯಿತಿ ಕೆಡಿಪಿ ಸದಸ್ಯ ಮಹೇಶ್ ಕಬ್ಬಾಳು, ಟಿಎಪಿಸಿಎಂಎಸ್ ನಿರ್ದೇಶಕ ರವಿಕುಮಾರ್ ಮತ್ತು ಅಧಿಕಾರಿಗಳು ಭಾಗವಹಿಸಿದರು. ನಮ್ಮ ಸಮಾಜದಲ್ಲಿ ಮುಖ್ಯಮಂತ್ರಿ ಆಗಿದ್ದಂಥ ಅವಧಿಯಲ್ಲಿ ನಾವು ಕನಕೆ ದಿನ ಸ್ವಲ್ಪ ಚೆನ್ನಾಗಿ ಮಾಡಬೇಕು ಅಂತ ಹೇಳಿ ನಮ್ಮ ಭಾವನೆ. ಒಂದ್ಸರಿ ನಾವೇ ಇಲ್ಲಿ ಕನಕೆ ಇಲ್ಲೊಂದು ಕುರುಬರ ಸಂಘದ ಇದು ಮಾಡೋದಕ್ಕೋಸ್ಕರ ನಾವು ಸಿದ್ದರಾಮಯ್ಯನೇ ಕರೆಸಿದ್ದು. ಅವರು 4 ಕಡೆ ಚಂದ್ರಾಪುರ ಮಾಡಿ ಅವ್ರು ನೋಡೋಗಿ ಅಂತ ಉದಾಹರಣೆ ಕೊಟ್ಟರು. ನಮ್ಮ ಚಂದ್ರಾಪುರ ಅಷ್ಟೊಂದು ಬೆಂಬಲ ಕೊಡ್ತಾರೆ. ಈ ಯಾರು ಸಹಿತ ನಮ್ಮ ತಾಲೂಕಲ್ಲಿ ಯಾವ ರಾಜ್ಯರು ಈ ಜಾತಿಯರು ಯಾವ MLA ಆದರೂ ಸಹಿತ ಇದುವರೆಗೂ ನಾನು ಕಟ್ಟಿದ್ದೆ ಅವರೆಲ್ಲೂ ಸಹಿತ ಭಿನ್ನ ಭೇದ ಮಾಡಿಲ್ಲ. ನಡ್ಕೊಂಡ್ಬಂದರೆ ಚೆನ್ನಾಗಿ ನಡ್ಕೊಂಡ್ರೆ ಯಾವ ವಿಶ್ವಾಸ ಇರ್ತಾರೆ. ಈಗ ನಾಳೆ ರಾಜ್ಯ ಎಲೆಕ್ಷನ್ ಬಂದರೆ ಅವ್ರ ಪಾರ್ಟಿ ಅವ್ರು ಮಾಡ್ತಾರೆ, ನಮ್ಮ ಪಾರ್ಟಿ ನಾವು ಮಾಡ್ತೀವಿ. ಯಾವುದೇ ಸಂದರ್ಭ ಬಂದಾಗ ನಾವು ಒಂದೇ ತಟ್ಟಲ್ಲಿ ಉಂಟಾಗಿ ಎಲ್ಲರೂ ಸಹಿತ ಜೊತೆಲಿ ಇತ್ತು. ನಮ್ಮ ತಾಲೂಕಲ್ಲಿ ಆ ವಾತಾವರಣ ಎಂದೂ ಸಹಿತ ಶ್ರೀಕಂಠೇಶ್ವರ ಕಾಲದಿಂದಲೂ ಅದು ಬೆಳೆದಿಲ್ಲ, ಬೆಳೆಯಲು ಬೇಡ. ನಾವೆಲ್ಲ ಒಗ್ಗಟ್ಟಾಗಿ ಇರ್ತೀವಿ. ಅದರಂತೆ ಪ್ರತಿ ವರ್ಷದ ಕನಕ ಜಯಂತಿಗೆ ಶಾಸಕರು ಈಗ 11-12ನೇ ವರ್ಷ ಅವರದೇ ಆದ ಸಹಕಾರ ನೀಡ್ತಾ ಬಂದವ. ಈಗ ಪ್ರತಿ ವರ್ಷ ಪ್ರಾರಂಭದಲ್ಲಿ ಸ್ವಲ್ಪ 25 ಸಾವಿರನ 3 ವರ್ಷ ಬಂತು. ತದನಂತರ ಈ ಜಯಂತಿ ಕೋವಿಡ್ ಆದಮೇಲೆ ಸ್ಟಾಪ್ ಮಾಡಿದರು. ಬಹುಶಃ ಇದನ್ನು ನಾನು ಪ್ರಸ್ತಾಪ ಮಾಡ್ತೀನಿ. ಮನೆ ಮುಖ್ಯಮಂತ್ರಿಗಳಿಗೂ ಕೂಡ ನಾನು ಪತ್ರ ಕೊಡ್ತೀನಿ. ಅದು ಅವ್ರಿಗೆ ಈಗ ಗಮನದಲ್ಲಿ ಇದೆಯೋ ಗೊತ್ತಿಲ್ಲ. ಇದ್ದಿದ್ರೆ ಬಹುಶಃ ಇದು ಮಾಡೋರೇನೋ ನಾನೇ ಲೆಟ್ರ್ ಕೊಡ್ತೀನಿ. ಇದು ತೊಗೊಂಡಿದ್ದೆ ಸರ್, ದಯವಿಟ್ಟು 50,000 ಮಾಡಿ ಅಂತ ಕೇಳ್ತೀನಿ. ಹಬ್ಬದಲ್ಲ 50,000. ಯಾಕೆಂದರೆ ಹಣ ಮುಖ್ಯ ಅಲ್ಲ. ಅದರಿಂದ ಒಂದು 50,000 ಬಂತು ಅಂದರೆ ಸರ್ಕಾರ ಕೊಟ್ಟಿದೆ ಘೋಷಣೆಗೆ ಅಲ್ವಾ, ಅದೊಂದು ಗೌರವ ತರ್ತಕ್ಕಂಥ ವಿಚಾರ ಅಂತ ನಾವು ವಿಶೇಷವಾಗಿ ಅವತ್ತು ಇಲ್ಲಿ ನಾವು ತಾಲೂಕು ಆಫೀಸ್ ಹತ್ರದಿಂದ ನವೋದಯ ಇರುತ್ತಾ ಹಾಸ್ಪಿಟಲ್ ಈ ಥರ ಪ್ರೊಸೆಷನ್ ಮಾಡ್ಕೊಳ್ಳುವಂಥ ಪ್ರತಿನಿಧಿಯನ್ನು ಬೆಳೆಸ್ಕೊಂಡಿದ್ದೇವೆ. ನೀವು ಕೂಡ ತಾಲೂಕಿನಾದ್ಯಂತ ಆಯಾ ಸಂಘಟನೆಗಳೆಲ್ಲರೂ ಕೂಡ ಸೇರ್ಕೊಂಡು ಆ ಒಂದು ಸಭೆಗೆ ಹೆಚ್ಚಿನ ರೀತಿಯಲ್ಲಿ ಬಂದು ಆ ಒಂದು ಗೌರವವನ್ನು ಸೂಚಿಸಬೇಕು ಅಂತ ನಾನು ಈ ಮೂಲಕ ವಿನಂತಿ ಮಾಡ್ತೇನೆ. ಇವತ್ತು ಇಲ್ಲಿ ಬಂದಂಥ ನಾಗರಿಕ ಬಂಧುಗಳಿಗೆ ಇಲ್ಲಿ ಉಪಹಾರದ ವ್ಯವಸ್ಥೆನೂ ಕೂಡ ಮಾಡ್ತೇವೆ. ಬಹುಶಃ ನೀವು ಎಷ್ಟು ಜನ ಸೇರ್ತೀರಿ ಅನ್ನೋ ಒಂದು ತೀರ್ಮಾನ ನಾಳೆ ನಮ್ಗೆ ತಿಳಿಸ್ಕೊಟ್ರೆ ಅದು ಸ್ಟೇಜ್ ಹಾಕ್ಬಿಟ್ಟು ಚೇರ್ಸ್ ಎಷ್ಟು ಹಾಕ್ಬೇಕು ಅನ್ನೋದ್ರ ಬಗ್ಗೆ ನಾವು ಕೃಷಿಯ ಅದರ ಬಟ್ ಅದು ಸ್ವಲ್ಪ ಮಾಹಿತಿನ ಆಯಿತು. ಒಂದು 500 ಹಾಕಿದ್ರೆ 1,000 ಚೇರ್ ನೋಡಿ 500 ಸಾಕು ಅಂತ ನಮ್ಮ ಅಭಿಪ್ರಾಯ. ನೋಡೋಣ ಅಗತ್ಯತೆ ಇದ್ರೆ ಮಾಡಿಸ್ಕೊಡ್ತೀವಿ. ಇಲ್ಲ ಆಯ್ತು. ಆಮೇಲೆ ಎಲ್ಲರೂ ಕೂಡ ಒಂದು ಹೆಚ್ಚಿನ ಸಂಖ್ಯೆಯಲ್ಲಿ ಬರಬೇಕು ಅಂತ ನಾನು ವಿಶೇಷವಾಗಿ ವಿನಂತಿ ಮಾಡ್ತೇನೆ. CHಗೆ ಇರ್ತದೆ ಉಪಹಾರ ವ್ಯವಸ್ಥೆಯನ್ನು ಕೂಡ ನಾವು ಮಾಡ್ತೇವೆ. ಇವತ್ತು ಕನಕ ಭವನ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನವೆಂಬರ್ 9ರಂದು ಶ್ರೀ ಕ್ಷೇತ್ರ ಶ್ರವಣಬೆಳಗೊಳದಲ್ಲಿ ವಿಂಡಿಗಿರಿ ಬೆಟ್ಟದ ಪಕ್ಕದ ಬೆಟ್ಟದಲ್ಲಿ 20ನೇ ಶತಮಾನದ ಪ್ರಥಮಾಚಾರ್ಯ ಚಾರಿತ್ರ ಚಕ್ರವರ್ತಿ ಆಚಾರ್ಯ ಶ್ರೀ 108ನೇ ಶಾಂತಿಸಾಗರ ಮಹಾರಾಜರ ಪ್ರತಿಮೆ ಪ್ರತಿಷ್ಠಾಪನಾ ಮಹೋತ್ಸವ. ಉಪರಾಷ್ಟ್ರಪತಿಗಳು ಸೇರಿದಂತೆ ಮಾಜಿ ಪ್ರಧಾನಿ ದೇವೇಗೌಡರು, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಭಾಗಿ. ಮಾಹಿತಿ ನೀಡಿದ ಜೈನ ಮಠದ ಪೀಠಾಧಿಪತಿ ಭಟ್ಟಾರಕ ಪಟ್ಟಾಚಾರ್ಯವರ್ಯ ಮಹಾಸ್ವಾಮೀಜಿ. ಶ್ರವಣಬೆಳಗೊಳಕ್ಕೆ ಉಪರಾಷ್ಟ್ರಪತಿಗಳು ಸೇರಿ ಕೇಂದ್ರ ಸಚಿವರು ಆಗಮಿಸಲಿರುವ ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿ ಲತಾ ಕುಮಾರಿ ಭೇಟಿ. ಅಗತ್ಯ ಸಿದ್ಧತಾ ಕಾರ್ಯಗಳ ಪರಿಶೀಲನೆ, ವಹಿಸಬೇಕಾದ ಕ್ರಮ, ಮುನ್ನೆಚ್ಚರಿಕೆ ಕುರಿತು ಅಧಿಕಾರಿಗಳ ಸಭೆ ನಡೆಸಿ ಸಲಹೆ, ಸೂಚನೆ ಕೊಟ್ಟರು. ಹಾಗೂ ನವೆಂಬರ್ 8ರ ಶನಿವಾರದಂದು ತಾಲೂಕು ಆಡಳಿತದಿಂದ ಕನಕ ಜಯಂತಿ ಆಚರಣೆ. ವಿವಿಧ ಕ್ಷೇತ್ರದಲ್ಲಿ ಸಾಧನೆಗೈದ ತಾಲೂಕಿನ 10 ಸಾಧಕರಿಗೆ ಸನ್ಮಾನ. ಕನಕದಾಸರ ಭಾವಚಿತ್ರದೊಂದಿಗೆ ಪಟ್ಟಣದಲ್ಲಿ ಮೆರವಣಿಗೆ. ಶೀಘ್ರ ಕನಕ ಭವನ ಪೂರ್ಣಗೊಳಿಸುವ ಭರವಸೆ ನೀಡಿದ ಶಾಸಕರು. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ವಾರ್ತೆಯಲ್ಲಿ. ನಮಸ್ಕಾರ.